ರಿಪಬ್ಲಿಕ್ ಕನ್ನಡ ಲಾಂಚ್ ಆದ ಹೊಸ್ತು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ. ನಾನು ಶ್ರುತಿ, ಜಯಪ್ರಕಾಶ್ ಶೆಟ್ಟರು ಎಲ್ಲರೂ ಹೋಗಿದ್ವಿ. ಅಲ್ಲಿ ಕಂಪ್ಲೀಟ್ ಕವರೇಜ್ ಕನ್ನಡದ ಬೇರೆ ಯಾವುದೇ ಮಾಧ್ಯಮ ಮಾಡದಷ್ಟು ಇನ್ ಡೀಟೇಲ್ ಕವರೇಜ್ ಅಯೋಧ್ಯೆಯ ಪುಣ್ಯ ಭೂಮಿಯಿಂದ ನಾವು ಮಾಡಿದ್ವಿ. ಇದೀಗ ಪ್ರಯಾಗ್ರಾಜ್ನಲ್ಲಿ ನಡೀತಿರುವ ಕುಂಭಮೇಳದ ಸರದಿ. ಈಗ ಸದ್ಯಕ್ಕೆ ಕುಂಭಮೇಳದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರುವ ಏಕೈಕ ಕನ್ನಡದ ಚಾನೆಲ್ ರಿಪಬ್ಲಿಕ್ ಕನ್ನಡ. ಯಾವ ರೀತಿ ಸಿದ್ಧವಾಗ್ತಾ ಇದೆ ಪ್ರಯಾಗ್ರಾಜ್, ಯಾವ ರೀತಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ, ಇದರ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದೆ. ಕುಂಭಮೇಳದ ಹಿನ್ನೆಲೆಯಲ್ಲಿ ಏನು ಪ್ರಯಾಗ್ರಾಜ್ನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಈಗಾಗಲೇ ಯಾವ ರೀತಿಯ ಸಿದ್ಧತೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಕನ್ನಡಿಗರು ಕೂಡ ಇಲ್ಲಿ ಏನು ಸಿದ್ಧತೆಗಳಿದೆ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಒಂದು ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಸಾಕ್ಷಿ ಆಗ್ತಾರೆ. ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ? ಇಲ್ಲಿ ಟೋಟಲ್ ಈಗ ನಮ್ಮ ಕನ್ಸ್ಟ್ರಕ್ಷನ್ ಸೈಡ್ ನಡೀತಾ ಇದೆ. ಈಗ ಇಲ್ಲಿ 500 ಜನ ಅಂದರೂ ಕೆಲಸ ಮಾಡಿದ್ರೆ ಡೈಲಿ ಡೇ ನೈಟ್. ಇದು ನಾವು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿದ್ದು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಪೂರ ಕಂಪ್ಲೀಟ್ ಮಾಡಿದ್ದು ನಾವು. ಆಮೇಲೆ ಟೋಟಲಿ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಈಗ ಪಬ್ಲಿಕ್ಕೋಸ್ಕರ ಏನೇನು ಬೇಕಂತೇಳಿ. ಈಗ ಫಸ್ಟ್ ಫೇಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಆಲ್ರೆಡಿ. ಇಲ್ಲಿ ಇದು ಪೂಜಾರಿ ಮಂದಿರ ಇದೆ. ಆ ಪೂಜಾರಿ ಮಂದಿರಲ್ಲಿ ಪೂರ ಈ ಇದೆಲ್ಲ ಅಲ್ಲಿ ಶಿಫ್ಟ್ ಆಗಿ ಆಮೇಲೆ ನೆಕ್ಸ್ಟ್ ಮಂದಿರ ಸೈಡ್ ಇದೆಲ್ಲ ಪೂರ ಓಪನ್ ಮಾಡ್ತಾ ಇದ್ದೀವಿ. ಆಮೇಲೆ ಇವ್ರಿಗೆ ಪೂರ ಫ್ಲೋರಿಂಗ್ ಮಾಡಿ ಪೂರ ನಿಮ್ದು ಕೋರ್ಟ್ ಏನಿದೆ ಪೂರ ಯೂಸ್ ಆಗುತ್ತೆ ಆ ಥರ. ಈಗ ಈ ರೀತಿ ಎಲ್ಲ ಈ ಒಂದು ವಿಚಾರ ಈ ಕಡೆ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಯಾವುದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ? ಇದು ಕಿಚನ್ ಬ್ಲಾಕ್ ಇದೆ ಅವ್ರದ್ದು, ಎಲ್ಲ ಕಿಚನ್ ಬ್ಲಾಕ್. ಮತ್ತೆ ಅಲ್ಲಿ ಈ ಮಂಡಲಗಳನ್ನು ಹಾಕೋದಕ್ಕೆ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು. ಮಂಡಲ ಅವರು ಅಲ್ಲಿ ಮಂದಿರಲ್ಲೇ ಇದೆ ಒಳಗಡೆ. ಓಕೆ, ಈಗ ಇಲ್ಲೇನು ಮಾಡ್ತಾರೆ ಈ ಒಂದು ಜಾಗದಲ್ಲಿ? ಪಬ್ಲಿಕ್ಗೋಸ್ಕರ ಇದು ಪಬ್ಲಿಕ್ಗೋಸ್ಕರ. ಅದರ ಜೊತೆಗೆ ಇದ್ರ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಹನುಮಾನ್ ಮಂದಿರದ ವಿಶೇಷತೆ ಅಂದರೆ ಇದು ಹನುಮಾನ್ ಮಂದಿರದು ಇವ್ರದ್ದು ಪಾತಾಳೋಕನಿಂದ ಬಂದ್ಕೊಂಡು ಅವ್ರು ಇವ್ರಿಗೆ ಕೊಂದು ಆಮೇಲೆ ಪಾತಾಳೋಕದಿಂದ ಬಂದು ಇಲ್ಲಿ ಅವರು ವಿಶ್ರಾಮ ಪಡ್ಕೊಂಡು ಜಾಗ ಅಂತ ಇವ್ರು ಹೇಳ್ತಾ ಇದ್ದಾರೆ. ಧನ್ಯವಾದ. ಇದಿಷ್ಟು ಒಂದಷ್ಟು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿರುದೇಶ್ ಜೊತೆ ನಟೇಶ್ ರಾಜನ್. ರಿಪಬ್ಲಿಕ್ ಕನ್ನಡ ಲಾಂಚ್ ಆದ ಹೊಸ್ತು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ. ನಾನು ಶ್ರುತಿ, ಜಯಪ್ರಕಾಶ್ ಶೆಟ್ಟರು ಎಲ್ಲರೂ ಹೋಗಿದ್ವಿ. ಅಲ್ಲಿ ಕಂಪ್ಲೀಟ್ ಕವರೇಜ್ ಕನ್ನಡದ ಬೇರೆ ಯಾವುದೇ ಮಾಧ್ಯಮ ಮಾಡದಷ್ಟು ಇನ್ ಡೀಟೇಲ್ ಕವರೇಜ್ ಅಯೋಧ್ಯೆಯ ಪುಣ್ಯ ಭೂಮಿಯಿಂದ ನಾವು ಮಾಡಿದ್ವಿ. ಇದೀಗ ಪ್ರಯಾಗ್ರಾಜ್ನಲ್ಲಿ ನಡೀತಿರುವ ಕುಂಭಮೇಳದ ಸರದಿ. ಈಗ ಸದ್ಯಕ್ಕೆ ಕುಂಭಮೇಳದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರುವ ಏಕೈಕ ಕನ್ನಡದ ಚಾನೆಲ್ ರಿಪಬ್ಲಿಕ್ ಕನ್ನಡ. ಯಾವ ರೀತಿ ಸಿದ್ಧವಾಗ್ತಾ ಇದೆ ಪ್ರಯಾಗ್ರಾಜ್, ಯಾವ ರೀತಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ, ಇದರ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದೆ. ಕುಂಭಮೇಳದ ಹಿನ್ನೆಲೆಯಲ್ಲಿ ಏನು ಪ್ರಯಾಗ್ರಾಜ್ನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಈಗಾಗಲೇ ಯಾವ ರೀತಿಯ ಸಿದ್ಧತೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಕನ್ನಡಿಗರು ಕೂಡ ಇಲ್ಲಿ ಏನು ಸಿದ್ಧತೆಗಳಿದೆ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಒಂದು ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಸಾಕ್ಷಿ ಆಗ್ತಾರೆ. ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ? ಇಲ್ಲಿ ಟೋಟಲ್ ಈಗ ನಮ್ಮ ಕನ್ಸ್ಟ್ರಕ್ಷನ್ ಸೈಡ್ ನಡೀತಾ ಇದೆ. ಈಗ ಇಲ್ಲಿ 500 ಜನ ಅಂದರೂ ಕೆಲಸ ಮಾಡಿದ್ರೆ ಡೈಲಿ ಡೇ ನೈಟ್. ಇದು ನಾವು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿದ್ದು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಪೂರ ಕಂಪ್ಲೀಟ್ ಮಾಡಿದ್ದು ನಾವು. ಆಮೇಲೆ ಟೋಟಲಿ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಈಗ ಪಬ್ಲಿಕ್ಕೋಸ್ಕರ ಏನೇನು ಬೇಕಂತೇಳಿ. ಈಗ ಫಸ್ಟ್ ಫೇಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಆಲ್ರೆಡಿ. ಇಲ್ಲಿ ಇದು ಪೂಜಾರಿ ಮಂದಿರ ಇದೆ. ಆ ಪೂಜಾರಿ ಮಂದಿರಲ್ಲಿ ಪೂರ ಈ ಇದೆಲ್ಲ ಅಲ್ಲಿ ಶಿಫ್ಟ್ ಆಗಿ ಆಮೇಲೆ ನೆಕ್ಸ್ಟ್ ಮಂದಿರ ಸೈಡ್ ಇದೆಲ್ಲ ಪೂರ ಓಪನ್ ಮಾಡ್ತಾ ಇದ್ದೀವಿ. ಆಮೇಲೆ ಇವ್ರಿಗೆ ಪೂರ ಫ್ಲೋರಿಂಗ್ ಮಾಡಿ ಪೂರ ನಿಮ್ದು ಕೋರ್ಟ್ ಏನಿದೆ ಪೂರ ಯೂಸ್ ಆಗುತ್ತೆ ಆ ಥರ. ಈಗ ಈ ರೀತಿ ಎಲ್ಲ ಈ ಒಂದು ವಿಚಾರ ಈ ಕಡೆ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಯಾವುದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ? ಇದು ಕಿಚನ್ ಬ್ಲಾಕ್ ಇದೆ ಅವ್ರದ್ದು, ಎಲ್ಲ ಕಿಚನ್ ಬ್ಲಾಕ್. ಮತ್ತೆ ಅಲ್ಲಿ ಈ ಮಂಡಲಗಳನ್ನು ಹಾಕೋದಕ್ಕೆ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು. ಮಂಡಲ ಅವರು ಅಲ್ಲಿ ಮಂದಿರಲ್ಲೇ ಇದೆ ಒಳಗಡೆ. ಓಕೆ, ಈಗ ಇಲ್ಲೇನು ಮಾಡ್ತಾರೆ ಈ ಒಂದು ಜಾಗದಲ್ಲಿ? ಪಬ್ಲಿಕ್ಗೋಸ್ಕರ ಇದು ಪಬ್ಲಿಕ್ಗೋಸ್ಕರ. ಅದರ ಜೊತೆಗೆ ಇದ್ರ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಹನುಮಾನ್ ಮಂದಿರದ ವಿಶೇಷತೆ ಅಂದರೆ ಇದು ಹನುಮಾನ್ ಮಂದಿರದು ಇವ್ರದ್ದು ಪಾತಾಳೋಕನಿಂದ ಬಂದ್ಕೊಂಡು ಅವ್ರು ಇವ್ರಿಗೆ ಕೊಂದು ಆಮೇಲೆ ಪಾತಾಳೋಕದಿಂದ ಬಂದು ಇಲ್ಲಿ ಅವರು ವಿಶ್ರಾಮ ಪಡ್ಕೊಂಡು ಜಾಗ ಅಂತ ಇವ್ರು ಹೇಳ್ತಾ ಇದ್ದಾರೆ. ಧನ್ಯವಾದ. ಇದಿಷ್ಟು ಒಂದಷ್ಟು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿರುದೇಶ್ ಜೊತೆ ನಟೇಶ್ ರಾಜನ್. ರಿಪಬ್ಲಿಕ್ ಕನ್ನಡ ಲಾಂಚ್ ಆದ ಹೊಸ್ತು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ. ನಾನು ಶ್ರುತಿ, ಜಯಪ್ರಕಾಶ್ ಶೆಟ್ಟರು ಎಲ್ಲರೂ ಹೋಗಿದ್ವಿ. ಅಲ್ಲಿ ಕಂಪ್ಲೀಟ್ ಕವರೇಜ್ ಕನ್ನಡದ ಬೇರೆ ಯಾವುದೇ ಮಾಧ್ಯಮ ಮಾಡದಷ್ಟು ಇನ್ ಡೀಟೇಲ್ ಕವರೇಜ್ ಅಯೋಧ್ಯೆಯ ಪುಣ್ಯ ಭೂಮಿಯಿಂದ ನಾವು ಮಾಡಿದ್ವಿ. ಇದೀಗ ಪ್ರಯಾಗ್ರಾಜ್ನಲ್ಲಿ ನಡೀತಿರುವ ಕುಂಭಮೇಳದ ಸರದಿ. ಈಗ ಸದ್ಯಕ್ಕೆ ಕುಂಭಮೇಳದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರುವ ಏಕೈಕ ಕನ್ನಡದ ಚಾನೆಲ್ ರಿಪಬ್ಲಿಕ್ ಕನ್ನಡ. ಯಾವ ರೀತಿ ಸಿದ್ಧವಾಗ್ತಾ ಇದೆ ಪ್ರಯಾಗ್ರಾಜ್,
ಯಾವ ರೀತಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದೆ. ಕುಂಭಮೇಳದ ಹಿನ್ನೆಲೆಯಲ್ಲಿ ಏನು ಪ್ರಯಾಗ್ರಾಜ್ನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಈಗಾಗಲೇ ಯಾವ ರೀತಿಯ ಸಿದ್ಧತೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಕನ್ನಡಿಗರು ಕೂಡ ಇಲ್ಲಿ ಈ ಏನು ಸಿದ್ಧತೆಗಳಿದೆ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಒಂದು ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಸಾಕ್ಷಿ ಆಗ್ತಾರೆ. ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ? ಇಲ್ಲಿ ಟೋಟಲ್ ಈಗ ನಮ್ಮ ಕನ್ಸ್ಟ್ರಕ್ಷನ್ ಸೈಡ್ ನಡೀತಾ ಇದೆ. ಈಗ ಇಲ್ಲಿ 500 ಜನ ಅಂದರೂ ಕೆಲಸ ಮಾಡಿದ್ರೆ ಡೈಲಿ ಡೇ ನೈಟ್. ಇದು ನಾವು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿದ್ದು 1.5 ಮಂತಲ್ಲಿ ಪೂರ ಕಂಪ್ಲೀಟ್ ಮಾಡಿದ್ದು ನಾವು. ಆಮೇಲೆ ಟೋಟಲಿ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಈಗ ಪಬ್ಲಿಕ್ಕೋಸ್ಕರ ಏನೇನು ಬೇಕಂತೇಳಿ. ಈಗ ಫಸ್ಟ್ ಫೇಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಆಲ್ರೆಡಿ. ಇಲ್ಲಿ ಇದು ಪೂಜಾರಿ ಮಂದಿರ ಇದೆ. ಆ ಪೂಜಾರಿ ಮಂದಿರಲ್ಲಿ ಪೂರಾ ಈ ಇದೆಲ್ಲ ಅಲ್ಲಿ ಶಿಫ್ಟ್ ಆಗಿ ಆಮೇಲೆ ನೆಕ್ಸ್ಟ್ ಮಂದಿರ ಸೈಡ್ ಇದೆಲ್ಲ ಪೂರಾ ಓಪನ್ ಮಾಡ್ತಾ ಇದ್ದೀವಿ. ಆಮೇಲೆ ಇವ್ರಿಗೆ ಪೂರಾ ಫ್ಲೋರಿಂಗ್ ಮಾಡಿ ಪೂರಾ ನಿಮ್ದು ಕೋರ್ಟ್ ಏನಿದೆ ಪೂರಾ ಯೂಸ್ ಆಗುತ್ತೆ ಆ ಥರ. ಈಗ ಈ ರೀತಿ ಎಲ್ಲ ಈ ಒಂದು ಈ ಕಡೆ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಯಾವುದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ? ಇದು ಕಿಚನ್ ಬ್ಲಾಕ್ ಇದೆ ಅವ್ರದ್ದು, ಎಲ್ಲ ಕಿಚನ್ ಬ್ಲಾಕ್. ಮತ್ತೆ ಅಲ್ಲಿ ಈ ಮಂಡಲಗಳನ್ನು ಹಾಕೋದಕ್ಕೆ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು? ಮಂಡಲ ಅವರು ಅಲ್ಲಿ ಮಂದಿರಲ್ಲೇ ಇದೆ ಒಳಗಡೆ. ಓಕೆ, ಈಗ ಇಲ್ಲೇನು ಮಾಡ್ತಾರೆ ಈ ಒಂದು ಜಾಗದಲ್ಲಿ? ಅಲ್ಲಿ ಪಬ್ಲಿಕ್ಗೋಸ್ಕರ ಇದು, ಪಬ್ಲಿಕ್ಗೋಸ್ಕರ. ಅದರ ಜೊತೆಗೆ ಇದ್ರ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಹನುಮಾನ್ ಮಂದಿರದ ವಿಶೇಷತೆ ಅಂದರೆ ಇದು ಹನುಮಾನ್ ಮಂದಿರದು ಇವ್ರದ್ದು ಪಾತಾಳೋಕನಿಂದ ಬಂದ್ಕೊಂಡು ಅವ್ರು ಇವ್ರಿಗೆ ಕೊಂದು ಆಮೇಲೆ ಪಾತಾಳೋಕದಿಂದ ಬಂದು ಇಲ್ಲಿ ಅವರ ವಿಶ್ರಾಮ ಪಡ್ಕೊಂಡು ಜಾಗ ಅಂತ ಇವ್ರು ಹೇಳ್ತಾ ಇರೋ. ಧನ್ಯವಾದ. ಇದಿಷ್ಟು ಒಂದಷ್ಟು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿರುದೇಶ್ ಜೊತೆ ನಟೇಶ್ ರಾಜನ್. ರಿಪಬ್ಲಿಕ್ ಕನ್ನಡ ಲಾಂಚ್ ಆದ ಹೊಸ್ತು ಅಯೋಧ್ಯದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ. ನಾನು ಶ್ರುತಿ ಜಯಪ್ರಕಾಶ್ ಶೆಟ್ರು ಎಲ್ಲರೂ ಹೋಗಿದ್ವಿ. ಅಲ್ಲಿ ಕಂಪ್ಲೀಟ್ ಕವರೇಜ್ ಕನ್ನಡದ ಬೇರೆ ಯಾವುದೇ ಮಾಧ್ಯಮ ಮಾಡದಷ್ಟು ಇನ್ ಡೀಟೇಲ್ ಕವರೇಜ್ ಅಯೋಧ್ಯೆಯ ಪುಣ್ಯ ಭೂಮಿಯಿಂದ ನಾವು ಮಾಡಿದ್ವಿ. ಇದೀಗ ಪ್ರಯಾಗ್ರಾಜ್ನಲ್ಲಿ ನಡೀತಿರುವ ಕುಂಭಮೇಳದ ಸರದಿ. ಈಗ ಸದ್ಯಕ್ಕೆ ಕುಂಭಮೇಳದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರುವ ಏಕೈಕ ಕನ್ನಡದ ಚಾನೆಲ್ ರಿಪಬ್ಲಿಕ್ ಕನ್ನಡ. ಯಾವ ರೀತಿ ಸಿದ್ಧವಾಗ್ತಾ ಇದೆ ಪ್ರಯಾಗ್ರಾಜ್, ಯಾವ ರೀತಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದೆ. ಕುಂಭಮೇಳದ ಹಿನ್ನೆಲೆಯಲ್ಲಿ ಏನು ಪ್ರಯಾಗ್ರಾಜ್ನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಈಗಾಗಲೇ ಯಾವ ರೀತಿಯ ಸಿದ್ಧತೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಕನ್ನಡಿಗರು ಕೂಡ ಇಲ್ಲಿ ಈ ಏನು ಸಿದ್ಧತೆಗಳಿದೆ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಒಂದು ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಸಾಕ್ಷಿ ಆಗ್ತಾರೆ. ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ? ಇಲ್ಲಿ ಟೋಟಲ್ ಈಗ ನಮ್ಮ ಕನ್ಸ್ಟ್ರಕ್ಷನ್ ಸೈಡ್ ನಡೀತಾ ಇದೆ. ಈಗ ಇಲ್ಲಿ 500 ಜನ ಅಂದರೂ ಕೆಲಸ ಮಾಡಿದ್ರೆ ಡೈಲಿ ಡೇ ನೈಟ್. ಇದು ನಾವು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿದ್ದು 1.5 ಮಂತಲ್ಲಿ ಪೂರ ಕಂಪ್ಲೀಟ್ ಮಾಡಿದ್ದು ನಾವು. ಆಮೇಲೆ ಟೋಟಲಿ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಈಗ ಪಬ್ಲಿಕ್ಕೋಸ್ಕರ ಏನೇನು ಬೇಕಂತೇಳಿ. ಈಗ ಫಸ್ಟ್ ಫೇಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಆಲ್ರೆಡಿ. ಇಲ್ಲಿ ಇದು ಪೂಜಾರಿ ಮಂದಿರ ಇದೆ. ಆ ಪೂಜಾರಿ ಮಂದಿರಲ್ಲಿ ಪೂರಾ ಈ ಇದೆಲ್ಲ ಅಲ್ಲಿ ಶಿಫ್ಟ್ ಆಗಿ ಆಮೇಲೆ ನೆಕ್ಸ್ಟ್ ಮಂದಿರ ಸೈಡ್ ಇದೆಲ್ಲ ಪೂರಾ ಓಪನ್ ಮಾಡ್ತಾ ಇದ್ದೀವಿ. ಆಮೇಲೆ ಇವ್ರಿಗೆ ಪೂರಾ ಫ್ಲೋರಿಂಗ್ ಮಾಡಿ ಪೂರಾ ನಿಮ್ದು ಕೋರ್ಟ್ ಏನಿದೆ ಪೂರಾ ಯೂಸ್ ಆಗುತ್ತೆ ಆ ಥರ. ಈಗ ಈ ರೀತಿ ಎಲ್ಲ ಈ ಒಂದು ಈ ಕಡೆ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಯಾವುದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ? ಇದು ಕಿಚನ್ ಬ್ಲಾಕ್ ಇದೆ ಅವ್ರದ್ದು, ಎಲ್ಲ ಕಿಚನ್ ಬ್ಲಾಕ್. ಮತ್ತೆ ಅಲ್ಲಿ ಈ ಮಂಡಲಗಳನ್ನು ಹಾಕೋದಕ್ಕೆ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು? ಮಂಡಲ ಅವರು ಅಲ್ಲಿ ಮಂದಿರಲ್ಲೇ ಇದೆ ಒಳಗಡೆ. ಓಕೆ, ಈಗ ಇಲ್ಲೇನು ಮಾಡ್ತಾರೆ ಈ ಒಂದು ಜಾಗದಲ್ಲಿ? ಅಲ್ಲಿ ಪಬ್ಲಿಕ್ಗೋಸ್ಕರ ಇದು, ಪಬ್ಲಿಕ್ಗೋಸ್ಕರ. ಅದರ ಜೊತೆಗೆ ಇದ್ರ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಹನುಮಾನ್ ಮಂದಿರದ ವಿಶೇಷತೆ ಅಂದರೆ ಇದು ಹನುಮಾನ್ ಮಂದಿರದು ಇವ್ರದ್ದು ಪಾತಾಳೋಕನಿಂದ ಬಂದ್ಕೊಂಡು ಅವ್ರು ಇವ್ರಿಗೆ ಕೊಂದು ಆಮೇಲೆ ಪಾತಾಳೋಕದಿಂದ ಬಂದು ಇಲ್ಲಿ ಅವರ ವಿಶ್ರಾಮ ಪಡ್ಕೊಂಡು ಜಾಗ ಅಂತ ಇವ್ರು ಹೇಳ್ತಾ ಇರೋ. ಧನ್ಯವಾದ. ಇದಿಷ್ಟು ಒಂದಷ್ಟು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿರುದೇಶ್ ಜೊತೆ